ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ನೋಡ್ರಿ, ಇವತ್ತಿನ ದಿನ ಗದಗ ಪುಟ್ಟರಾಜ ಅಜ್ಜರ ಮಠದೊಳಗೆ ಒಂದು ವಿಶೇಷ ಜಾತ್ರೆ ಐತಿ. ಆ ಜಾತ್ರೆ ನಿಮಿತ್ತವಾಗಿ ನೋಡ್ರಿ ಇಷ್ಟೆಲ್ಲ ಕೆಲವೊಂದಿಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ಅದಾವು. ಆ ಜಾತ್ರೆ ನಿಮಿತ್ತವಾಗಿ ಇಲ್ಲಿ ಕೆಲವು ಅಂಗಡಿಗಳನ್ನು ನೀವು ನೋಡಾಕತ್ತಿರಲ್ಲ. ಇದು ಜಾತ್ರೆ ವಿಶೇಷವಾಗಿ ಹಚ್ಚಿರುವಂಥ ಅಂಗಡಿ. ಕುಲ್ಲಾ ದಿನದೊಳಗೆ ಈ ಥರದ ಅಂಗಡಿಗಳ ಕಡಿಮೆ ಇರ್ತಾವೆ ನೋಡ್ರಿ. ಇವೆಲ್ಲ ಜಾತ್ರೆ ವಿಶೇಷವಾಗಿ ಹಚ್ಚಿರುವಂಥವು. ಬರ್ರಿ, ಈ ಒಂದು ಜಾತ್ರೆ ವಿಶೇಷವಾಗಿ ರಥೋತ್ಸವ ಆಗುತ್ತೆ. ತೇರಿನ ಒಂದು ಸಡಗರನ ಇರ್ತೈತಿ. ತೇರು ಎಳಿತಾರೆ ನೋಡ್ರಿ. ಈ ಥರ ಈಗ ಇಲ್ಲಿ ನೀವು ನೋಡಾಕತ್ತೀರಿ, ಅದು ತೇರು. ಬರ್ರಿ, ಜಾತ್ರೆ ವಿಶೇಷವಾಗಿ ಇಲ್ಲಿ ಕೆಲವೊಂದಿಷ್ಟು ಸಂಗೀತಗಾರರು, ಸ್ಪೆಷಲ್ಲಾಗಿ ಇರುವಂಥ ಸಂಗೀತಗಾರರು ಸಹ ಇಲ್ಲಿ ಬಂದು ಸೇವೆ ಮಾಡಿ ಹೋಗ್ತಾರೆ. ಅಂಥ ಒಂದು ಸಂಗೀತ ಜಾತ್ರೆನ ನಡಿತೈತಿ. ಮಹಾನ್ ಮೇಧಾವಿಗಳು, ಮಹಾನ್ ಸಂಗೀತಗಾರರು ಸಹ ಇಲ್ಲಿ ಬರ್ತಾರೆ. ಅಂಥವ್ರನ್ನ ನಾವು ನೋಡ್ಬೋದು ನೋಡ್ರಿ. ಇಲ್ಲಿ ಆ ಒಂದು ಜಾತ್ರೆ ವಿಶೇಷವಾಗಿ ರಥೋತ್ಸವಕ್ಕೆ ಶೃಂಗಾರವನ್ನು ಮಾಡ್ಯಾರ ನೋಡ್ರಿ. ಶಾಸ್ತ್ರೋಕ್ತವಾಗಿ ಹಾರಗಳನ್ನು ನೋಡ್ರಿ, ಪೂಜೆಯನ್ನು ಮಾಡಿದ್ದನ್ನು ಸಹ ಕಾಣ್ಬೋದು ನೋಡ್ರಿ. ಇಲ್ಲಿ ಮಠ, ಈ ಮಠದೊಳಗೆ ಈಗ ಆಲ್ರೆಡಿ ಸಂಗೀತ ವಾದ್ಯಗಳನ್ನು ಕೇಳಕತ್ತೈತಿ, ಅಲ್ಲಿ ಐತಿ ನೋಡ್ರಿ. ಇದರ ಪ್ರಕಾರ ಅಜ್ಜನವರ ಗದ್ದಿಗೆ ದರ್ಶನ ಬರಬೇಕು. ಮಾಡ್ಕೊಂಬರೋಣ ನೋಡ್ರಿ. ಇಲ್ಲಿ ತ್ರಿವಿಧ ದಾಸೋಹ ತ್ರಿವಿಧ ಅಂದರೆ 3 ಹೊತ್ತಿನ ಊಟವನ್ನು ಅನ್ನ ಸಂತರ್ಪಣೆ ಹಾಕುವಂಥ ಮಠ ಈ ಕ್ಷೇತ್ರ. ಅದಕ್ಕೆ ತ್ರಿವಿಧ ದಾಸೋಹ ಅಂತಾರೆ. ಆ ಒಂದು ದಾಸೋಹಿಗಳು ಈ ಅಜ್ಜನವರು ನೋಡ್ರಿ. ಜಾತ್ರೆ ವಿಶೇಷವಾಗಿ ಬರೋ ಭಕ್ತರುಗಳ ಒಂದು ಸಂಪ್ರದಾಯ ಇರುತ್ತೆ. ನೈವೇದ್ಯ ಧೂಪಗಳನ್ನು ಒಯ್ಯುವಂಥ ಒಂದು ಸಂಪ್ರದಾಯ. ಅದರ ಪ್ರಕಾರ ಇಲ್ಲಿ ಕೆಲವು ಅಂಗಡಿಗಳ ನೋಡ್ಬೋದು ನೀವು ನೋಡ್ರಿ. ಇಲ್ಲಿ ಸಂಗೀತ ವಾದ್ಯ ಕಾರ್ಯಕ್ರಮಗಳು ನಡೆದದ್ದು ಇದೇ ಒಂದು ಫಂಕ್ಷನ್ ಹಾಲಿನೊಳಗೈತಿ ನೋಡ್ರಿ. ಬರ್ರಿ, ಆ ಒಂದು ಗದ್ದಿಗೆ ದರ್ಶನ ಮಾಡ್ಕೊಂಬರೋಣ ನೋಡ್ರಿ. ಇಲ್ಲಿ ಭಕ್ತಿ ಪ್ರಯುಕ್ತವಾಗಿ ಕಾಯಿ ಕರ್ಪೂರ ಮತ್ತು ತೊಗೊಳುವಂಥ ಒಂದು ಪದ್ಧತಿ, ಇಲ್ಲಿ ತೊಗೊಳುವಂಥ ವ್ಯವಸ್ಥೆನೂ ಐತಿ ನೋಡ್ರಿ. ಅಲ್ಲಲ್ಲಿ ಕಾಯಿ ಅಂಗಡಿಗಳನ್ನು ನೋಡ್ಬೋದು. ಇಲ್ಲಿ ನೋಡ್ರಿ, ಭಕ್ತರುಗಳಿಗೆ ಇಲ್ಲಿ ದೇಣಿಗೆ ಕೊಡುವಂಥ ವ್ಯವಸ್ಥೆ ಐತಿ. ಭಕ್ತರುಗಳು ಸ್ವಇಚ್ಛೆಯಿಂದ ದೇಣಿಗೆಯನ್ನು ಇಲ್ಲಿ ಭರಿಸಬಹುದು. ಇದು ನೋಡ್ರಿ, ಈ ಪುಣ್ಯಕ್ಷೇತ್ರ ದೇವಾಲಯ, ಈ ಗುಡಿ ನೋಡ್ರಿ. ಇದು ಪುಟ್ಟರಾಜ ಅಜ್ಜನವರ ಮಠ. ಆ ಮಠದೊಳಗೆ ಇಲ್ಲಿ ತ್ರಿಮೂರ್ತಿಗಳ ಗದ್ದುಗೆ ಐತಿ ನೋಡ್ರಿ. ಈ ಮಠವನ್ನು ಎಷ್ಟು ಹೂಗಳಿಂದ ಶೃಂಗಾರ ಮಾಡ್ಯಾರ, ಅಲಂಕಾರ ಮಾಡ್ಯಾರ ನೋಡ್ರಿ. ಇದು ಜಾತ್ರೆ ವಿಶೇಷವಾಗಿ. ಬರ್ರಿ, ಇಲ್ಲಿ ಅಜ್ಜನವ್ರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಪುಟ್ಟರಾಜ ಗವಾಯಿಗಳ ಗದ್ದುಗೆ, ಕುಮಾರೇಶ್ವರ ಗದ್ದುಗೆ, ಅನಂತರ ಪಂಚಾಕ್ಷರಿ ಗವಾಯಿಗಳ ಗದ್ದುಗೆ ಇಲ್ಲೇ ಇರೋದು. ಆ ಮಹಾನ್ ಯೋಗಿಗಳ, ಆ ಮಹಾನ್ ಚೇತನರ ಒಂದು ದರ್ಶನ ಮಾಡ್ಕೊಂಬರೋಣ ಬರ್ರಿ ನೋಡ್ರಿ. ಅಲ್ಲಲ್ಲೇ ಭಕ್ತರುಗಳು ದರ್ಶನ ಮಾಡ್ಕೊಂಡು ಅಲ್ಲಿ ಆ ಅಜ್ಜನನ್ನು ಜ್ಞಾನಿಸುವಂಥ ಭಕ್ತರುಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಾರೆ. ಜಾತ್ರೆ ವಿಶೇಷವಾಗಿ ಭಕ್ತರ ಸಂಖ್ಯೆ ಸದ್ಯದಲ್ಲಿ ದಿನ ಇರುವುದಕ್ಕಿಂತಲೂ ಸ್ವಲ್ಪ ಇನ್ನೂ ಹೆಚ್ಚು ಐತಿ. ಬರ್ರಿ, ಮೊದಲಿಗೆ ಪುಟ್ಟರಾಜ ಅಜ್ಜನವರ ಒಂದು ಗದ್ದಿಗೆ ಇಲ್ಲಿ ಮೊದಲಿಗೆ ಸಿಗೋದು. ಬರ್ರಿ, ಅವರ ಒಂದು ದರ್ಶನ ಮಾಡ್ಕೊಂಡು ಬರೋಣ. ಅವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮ್ಯಾಗ, ನಿಮ್ಮೆಲ್ಲರ ಮ್ಯಾಗೂ ಇರಲಿ ನೋಡ್ರಿ. ಬರ್ರಿ ಮಹೇಶ್ ನೋಡ್ರಿ. ಇದರ ಪ್ರಕಾರ ಇಲ್ಲಿ ಈ ಒಂದು ಜಾತ್ರೆಯ ವಿಶೇಷ, ಸಂಗೀತಗಾರರಿಗೆ ಭಾಳ ವಿಶೇಷವಾದಂಥ ಜಾತ್ರೆ. ಅದರ ಪ್ರಕಾರವಾಗಿ ಈ ಒಂದು ಮಠದೊಳಗೆ ಸಂಗೀತ ಸೇವೆ ಸಲ್ಲಿಸೋಕ್ಕಾಗಿನ
ಖ್ಯಾತ ಸಂಗೀತ ವಿದ್ವಾಂಸರು ಅಂದರೆ ಖ್ಯಾತ ಸಂಗೀತಗಾರರು ಸಹ ಈ ಮಠಕ್ಕೆ ಬಂದು ಸೇವೆ ಮಾಡ್ತಾರೆ. ಅವರು ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಈ ಮಠ ಸಂಗೀತಕ್ಕೆ ಭಾಳ ಹೆಸರುವಾಸಿ ಆಗೈತಿ. ನೋಡ್ರಿ ಇಲ್ಲಿ ಸಂಗೀತ ಒಂದು ಕಾರ್ಯಕ್ರಮ ನಡೆಯಕತ್ತೈತಿ ನೋಡ್ರಿ. ಇಲ್ಲಿ ಇಂಥ ಒಂದು ಸಂಗೀತ ಸೇವೆ ಸಲ್ಲಿಸೋಕ್ಕಾಗಿ ಇವರು ಒಂದು ನೋಡ್ರಿ ಇಂಥ ಮಹಾನ್ ಸಂಗೀತಗಾರರು ಸಹ ಇಲ್ಲಿ ಬಂದು ಈ ಥರ ಸಂಗೀತ ಸೇವೆಯನ್ನು ಮಾಡ್ತಾರೆ. ನೋಡ್ಬೋದು ನೀವು ಎಲ್ಲ ಥರದ ಸಂಗೀತಗಾರರು ಸಹ ಬಂದಿರ್ತಾರೆ. ಭಾಳ ಖ್ಯಾತ ಸಂಗೀತಗಾರರು ಈ ಒಂದು ಮಟ್ಟಕ್ಕೆ ಬಂದು ಈ ಥರ ಸೇವೆ ಸಲ್ಲಿಸುವಂಥ ಭಕ್ತಿ ಭಾವವನ್ನು ಎಲ್ಲ ಸಂಗೀತಗಾರರು ಈ ಮಠದ ಬಗ್ಗೆ ವಿಶೇಷ ಭಕ್ತಿ ಒಂದು ಸೇವೆಯನ್ನು ಇಟ್ಕೊಂಡಿರ್ತಾರೆ. ಇದರ ಪ್ರಕಾರ ಈ ಒಂದು ಮಠಕ್ಕೆ ಈ ಒಂದು ಕ್ಷೇತ್ರಕ್ಕೆ ನಾನಾ ಒಂದು ಭಾಗಗಳಿಂದ ನಮ್ಮ ದೇಶದ ನಾನಾ ಕಡೆಯ ಭಾಗಗಳಿಂದನೂ ಬಂದು ಇಲ್ಲಿ ಸಂಗೀತ ಸೇವೆಯನ್ನು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಸಂಗೀತ ಸೇವೆನೂ ಸ್ವತಃ ಸಲ್ಲಿಸಿ ಹೋಗ್ತಾರೆ. ನೋಡಿದ್ರಲ್ರಿ, ಇದು ಗದಗಿನ ಪುಟ್ಟರಾಜ ಅಜ್ಜನವರ ಜಾತ್ರೆ ಒಂದು ವಿಶೇಷವಾಗಿ ನಡೆದಂಥ ರಥೋತ್ಸವ ಮತ್ತು ಆ ಒಂದು ಜಾತ್ರೆ ಸಂಗೀತ ಕಾರ್ಯಕ್ರಮ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.